ರೈತರ ಕಬ್ಬು ಕ್ರಾಂತಿಗೆ ಕೊನೆಗೂ ಸರ್ಕಾರ ತಲೆಬಾಗಿದೆ. ಕಿಚ್ಚು ವ್ಯಾಪಿಸೋದಕ್ಕಿಂತ ಮುಂಚೆನೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು. ಸಾಲು ಸಾಲು ಸಭೆಗಳನ್ನು ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ದರ ನಿಗದಿ ಮಾಡಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಾಲು ಸಾಲು ಸಭೆಗಳು ನಡೆಯಿತು. ರೈತರ ಕಬ್ಬು ಕ್ರಾಂತಿಗೆ ರಾಜ್ಯ ಸರ್ಕಾರ ಕೊನೆಗೂ ತಲೆಬಾಗಿದೆ. ಸಾಲು ಸಾಲು ಸಭೆಗಳನ್ನು ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ ದರ ನಿಗದಿ ಮಾಡಿದರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಾರ್ಖಾನೆಗಳು 3,250 ರೂಪಾಯಿ, ಸರ್ಕಾರ 50 ರೂಪಾಯಿ ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. 11.25 ರಿಕವರಿ ಇರುವಂತಹ ಪ್ರತಿ ಟನ್ ಕಬ್ಬಿಗೆ ಈ ದರ ನಿಗದಿ ಮಾಡಲಾಗಿದೆ. ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ದರ ನಿಗದಿ ಮಾಡಲಾಗಿದೆ. ಅಂದರೆ ಒಂದು ಜಿಲ್ಲೆಗೆ ಒಂದು ರೀತಿ, ಮತ್ತೊಂದು ಜಿಲ್ಲೆಗೆ ಮತ್ತೊಂದು ರೀತಿ ದರ ಈ ಬಾರಿ ಇರೋದಿಲ್ಲ. ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ದರ ನಿಗದಿ ಮಾಡಲಾಗಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರೈತರು ಸಮ್ಮತಿ ಕೂಡ ಕೊಟ್ಟಿದ್ದಾರೆ. ಪ್ರಧಾನಿಯವರ ಬಳಿಗೂ ಕೂಡ ನಿಯೋಗ ಕೊಂಡೊಯ್ಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಅಂದ್ರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್ 3,300 ರೂಪಾಯಿ. ಅಂದ್ರೆ ಡಿಸಿ ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, 11.25% ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದ್ರೆ ಏನು ಡಿಸಿ ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಅದಾದ್ರೆ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು ಡಿಸಿ ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಬುಯ್ಗುಡ್ತಾ ಇದ್ರು. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 9 ದಿನಗಳಿಂದ ನಿರಂತರವಾಗಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ಮಾಡಿದರು. ಈ 9 ದಿನಗಳ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಗುರ್ಲಾಪುರ ಕ್ರಾಸ್ ಬಳಿಯಲ್ಲಿ ಅಹೋರಾತ್ರಿ ಧರಣಿ ನಡೆದಿತ್ತು, ಹೋರಾಟ ನಡೆದಿತ್ತು. ರೈತರು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ರು. FRP ದರ ನಿಗದಿ ಮಾಡೋದಕ್ಕೆ ಅಂತ ತೀವ್ರವಾಗಿ ಪ್ರತಿಭಟನೆ ನಡೀತು. ಬೆಳಗಾವಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿಯಲ್ಲಿ ಪ್ರತಿಭಟನೆ ನಡೀತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. 11.25 ರಿಕವರಿ ದರದ ಆಧಾರದ ಮೇಲೆ ದರ ಘೋಷಣೆ ಮಾಡಲಾಗಿದೆ. ಇನ್ನು ರೈತರ ಹೋರಾಟದ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಕೂಡ ನಡೆಸಿದರು. ಇದೇ ಸಂದರ್ಭದಲ್ಲಿ ರೈತರು ಕೂಡ ತಕ್ಷಣವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟರು. ಯಾರು ಈ ಕಲ್ಲು ತೂರಾಟ ಮಾಡಿದ್ದಾರೆ ಅವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಕೂಡಲೇ ಸ್ಪಷ್ಟೀಕರಣ ಕೊಟ್ಟರು. ಹೀಗಾಗಿ ರೈತರು ಮುತುವರ್ಜಿಯಿಂದ ವರ್ತಿಸಿದ್ದಕ್ಕೆ ಒಂದು ಭಾರಿ ಅವಘಡ ತಪ್ಪಿದಂತಾಯಿತು. ಮತ್ತೊಂದೆಡೆ ಪೊಲೀಸರು ಕೂಡ ನಿನ್ನೆ ಲಾಠಿ ಚಾರ್ಜ್ ಕೂಡ ಮಾಡಬಹುದಾಗಿತ್ತು. ಒಂದು ಭಾರಿ ಘರ್ಷಣೆಗೆ ಇದು ಕಾರಣವಾಗ್ತಾ ಇತ್ತು. ಪೊಲೀಸರು ಕೂಡ ಇದೇ ಸಂದರ್ಭದಲ್ಲಿ ತುಂಬ ಮುತುವರ್ಜಿಯಿಂದ ನಡೆದುಕೊಂಡರು. ಪೊಲೀಸರು ಕಲ್ಲು ತೂರಾಟ ಆಗ್ತಾ ಇದ್ದಂತೆ ಹಿಂದೆ ಸರಿದ್ರು. ಯಾವುದೇ ರೀತಿಯಾದಂತಹ ಅಶ್ರುವಾಯು ಸಿಡಿಸುವಂಥದ್ದು ಅಥವಾ ರೈತರ ಮೇಲೆ ಲಾಠಿ ಬೀಸುವಂತಹ ಯಾವುದೇ ಒಂದು ಕೆಲಸಕ್ಕೆ ಇಲ್ಲಿ ಪೊಲೀಸರು ಕೂಡ ಮುಂದಾಗಲಿಲ್ಲ. ಹೀಗಾಗಿ SP ಅವರು ಮುತುವರ್ಜಿ ವಹಿಸಿದ್ದಕ್ಕೆ ನಿನ್ನೆ ಯಾವುದೇ ಘರ್ಷಣೆಗಳು ನಡೆಯಲಿಲ್ಲ.
ರೈತರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಸ್ಪಷ್ಟೀಕರಣ ಕೊಟ್ಟಿದ್ರು. ಮತ್ತೊಂದೆಡೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸಿದಂತಹ ಸರ್ಕಾರ ಬೆಲೆ ನಿಗದಿ ಮಾಡಿದೆ. ಇನ್ನು